जय अगहरणे जय जय तो निगमात दुर्लभने जय बोल सिद्धेश देवालय ಪ್ರಾತಸ್ಮರಣೀಯ ಆರಾಧ್ಯ ಮಹಾದೇವ ಜಾತ್ರೋತ್ಸವದ ಮಹಾಶಕ್ತಿ ನಾಲವಾರಪುರಾಧೀಶ ಕರ್ತೃ ಸದ್ಗುರು ಪೂರ್ವಸಿದ್ದೇಶ್ವರರನ್ನು ಮಹಾಗುರು ಮಲ್ಲಾರರನ್ನು ಲಿಂಗೈಕ್ಯ ಕೋಟ್ಯೇಂದ್ರ ಶಿವಯೋಗಿಯನ್ನು ಭಕ್ತಿಪುರಸ್ಸರವಾಗಿ ಹೃದಯದಲ್ಲಿ ಸ್ಮರಿಸಿಕೊಂಡು 2026ನೇ ಸಾಲಿನ ನಾಲ್ವಾರದ ಕರ್ತೃ ಶ್ರೀ ಪೂರ್ವಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು 4 ದಿನಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಕಡಕೋಳದ ಮಹಾನುಭಾವಿ ತತ್ವಜ್ಞಾನಿ ಶ್ರೀ ಮಡಿವಾಳೇಶ್ವರರ ಜೀವನ ದರ್ಶನ ಪ್ರವಚನದಲ್ಲಿ ದಿನದ ಪದ್ಧತಿಯಲ್ಲಿ ಇವತ್ತು ಕೂಡ ಪ್ರವಚನ ಶ್ರವಣ ಮಾಡಿಸಿರ್ತಕ್ಕಂಥ ನಮ್ಮವರೇ ನಮ್ಮ ಶ್ರೀಮಠದ ಅನುಗ್ರಹಿತ ಶಿಷ್ಯರೇ ಆಗಿರ್ತಕ್ಕಂಥ ಮೂಲತಃ ಕಡಕೋಳು ಮಡಿವಾಳೇಶ್ವರರ ಕಡಕೋಳು ಗ್ರಾಮದವರೇ ಆಗಿರ್ತಕ್ಕಂಥ ಪ್ರವಚನ ಪ್ರವೀಣರಾದ ಶ್ರೀ ಸಿದ್ಧ ಬಸವ ಕಬೀರ ಮಹಾಸ್ವಾಮೀಜಿಯವರೇ ಇವತ್ತಿನ ಪುಣ್ಯ ಶ್ರವಣದಲ್ಲಿ ದಿನದ ಪದ್ಧತಿಯಂತೆ ಪುರಾಣಕ್ಕೆ ಸಂಗೀತದ ಸೇವೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ನಮ್ಮ ಭಾಗದ ಜನಪ್ರಿಯ ಗಾಯಕರು ಗವಾಯಿಗಳಾಗಿರ್ತಕ್ಕಂಥ ವೇದಮೂರ್ತಿ ಶ್ರೀ ಕಲ್ಲೈ ಗವಾಯಿಗಳು ಪಡದಳಿಯವರೇ ಸುಂದರವಾಗಿ ವೇಣುವಾದನದ ಮೂಲಕ ನಮ್ಮನ್ನೆಲ್ಲ ಸಂಗೀತದ ಗಂಧರ್ವ ಲೋಕಕ್ಕೆ ಕೊಂಡೊಯ್ತಾ ಇರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಗವಾಯಿಗಳು ಗೋಗಿಯವರೇ ತಬಲಾವಾದನ ಚತುರ ತಾಬಲ ಅನ್ನುವಂಥ ರೀತಿಯಲ್ಲಿ ತಬಲಾವಾದನವನ್ನು ನುಡಿಸ್ತಾ ಇರ್ತಕ್ಕಂಥ ಶ್ರೀ ಬಸವರಾಜ್ ತಬಲಾವಾದಕರು ಆಳಂದವರೇ ಇವತ್ತಿನ ಪ್ರವಚನದ ಬಸವಣ್ಣ ನೀಲಾಂಬಿಕಾ ಬಸವಣ್ಣ ಗಂಗಾಂಬಿಕಾ ಅನ್ನುವಂಥ ರೀತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಾದಂಥ ಹಸೂರಿನ ಶ್ರೀ ಮಹಾದೇವಪ್ಪ ಸಾವು ನೀಲಂಗೌಡತಿ ಹಸೂರ್ ಪರಿವಾರದವರೇ ಶ್ರೀಮಠದ 200 ಪರಮ ಸದ್ಭಕ್ತರು ಬಸವಣ್ಣ ನೀಲಾಂಬಿಕೆ ಸ್ಥಾನದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಭಾಗದ ಬಹಳ ಪ್ರಸಿದ್ಧ ಕಾಂಟ್ರಾಕ್ಟರ್ ಆದ ಶ್ರೀ ಭೀಮರಾಯ ರಾಮಪುರಹಳ್ಳಿ ಶ್ರೀಮತಿ ಅನಸೂಯಮ್ಮ ಭೀಮರಾಯ ರಾಮಪುರಹಳ್ಳಿ ಪರಿವಾರದವರೇ ಈ ಸಮಾರಂಭದಲ್ಲಿ ಇವತ್ತಿನ ಅನೇಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ತರಬೇತಿದಾರರಾಗಿರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕಿ ವೃಂದದವರೇ ಮುದ್ದು ಮಕ್ಕಳೇ ಈ ಸಮಾರಂಭದಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಶ್ರವಣ ಭಾಗಗಳಾಗಿರ್ತಕ್ಕಂಥ ಸಮಸ್ತ ಸದ್ಭಕ್ತ ಮಹಾದೈವವೇ ತಮ್ಮೆಲ್ಲರ ಅಂತರಾತ್ಮದ ದಿವ್ಯ ಚೈತನ್ಯಕ್ಕೆ ನಮ್ಮ ಅನಂತ ಶ್ರವಣ. ನಮ್ಮ ಕಬೀರ್ ಸ್ವಾಮಿಗಳವರು ಪ್ರವಚನ ಮಾಡುವಂತಹ ಕಾಲದವರು ಪುಣ್ಯ ಶ್ರವಣವನ್ನು ಮಾಡಿಸ್ತಕ್ಕಂಥ ಕಾಲದವರು ಒಂದು ಮಾತನ್ನು ಹೇಳಿದರು. ಏನಂದ್ರೆ ನೀವು ಬಹಳಷ್ಟು ಜನ ನಮ್ಮ ಪ್ರವಚನ ಕೇಳಕ್ಕೆ ಬಂದಿಲ್ಲ, ಮಕ್ಕಳ ನೃತ್ಯ ನೋಡಕ್ಕೆ ಬಂದಿರಿ ಅಂತ ಹೇಳಿದ್ರು. ಅವಾಗ ನಾವು ಅಂದ್ಕೊಂಡು ಸುಮ್ಮನೆ ಹೇಳ್ತಾರೆ ತಿಳ್ಕೊಂಡಿದ್ದೆವು. ಆದರೆ ಕರೆ ಅನ್ನುವಂಥ ರೀತಿಯಲ್ಲಿ ನೋಡ್ರಿ ಮಕ್ಕಳ ಕಾರ್ಯಕ್ರಮ ಆದ್ಮೇಲೆ ಇಡೀ ಈ ಸುವರ್ಣ ಭವನ ದೊಡ್ಡ ಮಳೆ ಬಂದು ನಿಂತಂಗಾಯ್ತು ನೋಡಿ. ಅದಕ್ಕಾದ ಒಳ್ಳೆ ಹಳ್ಳ ಆಗಿ ಹಾಕೊಂಡು ಆದ್ರೆ ನೀವೆಲ್ಲ ಇಷ್ಟು ರಾತ್ರಿ ಆದ್ರೂ ಕೂಡ ಕೊಡ್ತೀರಿ ಅಂತಂದ್ರೆ ಗ್ರೇಟ್ ಅಂತ ಹೇಳ್ಬೇಕಾಗ್ತದೆ. ಅಂತ ಸದ್ಭಕ್ತರು ನೋಡ್ರಿ ಈ ಪುರಾಣ ಪುಣ್ಯಶ್ರವಣ ಜಾತ್ರಾ ಮಹೋತ್ಸವ ಮುಂತಾದ ಸಂದರ್ಭದಲ್ಲಿ ಹಚ್ಚುವಂತ ಉದ್ದೇಶ ಏನು ಅಂತಂದ್ರೆ
ಇವತ್ತು ನಾವೆಲ್ಲ ಒಂದೆಡೆ ಸೇರಬೇಕಾಗಿದೆ, ನಾವೆಲ್ಲ ಒಂದು ಕಡೆ ಕೂಡಬೇಕಾಗಿದೆ, ನಾಡನ್ನ, ದೇಶವನ್ನ, ಮಠವನ್ನ ಕಟ್ಟಬೇಕಾಗಿದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಕೇಳಿದ್ರೆ, ಇಂದು ನಮಗೆ ಇಂಗ್ಲೆಂಡ್, ಅಮೆರಿಕ, ರಷ್ಯಾದಂತಹ ದೇಶಗಳು ಸಮೀಪವಾಗುತ್ತಿವೆ. ನೋಡಿ, ಟಿವಿ ಕಾಲದೊಳಗ, ಮೊಬೈಲ್ ಕಾಲದೊಳಗ ಇಂಗ್ಲೆಂಡ್, ರಷ್ಯಾ, ಅಮೆರಿಕಾದಂತಹ ದೇಶಗಳು ಸಮೀಪವಾಗುತ್ತಿವೆ. ಆದರೆ ನಮ್ಮ ನೆರೆಹೊರೆಯ ಹಳ್ಳಿಗಳು ಮಾತ್ರ ಬಹಳ ದೂರವಾಗಿ ತೋರುತ್ತಿವೆ. ಇವತ್ತು ಕಾಲ ನೋಡ್ರಿ, ನಮ್ಮ ಪಕ್ಕದೂರ ನಮ್ಮ ಪರಿಚಯ ಇಲ್ಲ, ಆದ್ರೆ ಇಂಗ್ಲೆಂಡ್, ಅಮೆರಿಕದ ಜನ ನಮ್ಗೆ ಗೊತ್ತು ಅನ್ನುವಂಥ ಕಾಲದೊಳಗೆ ಆಗಿದ್ದೀವಿ. ನಮ್ಮ ಟಿವಿ ಪರದೆ ಸದಾ ತೆರೆದಿರುವುದರಿಂದ, ಮನೆಗೆ ಟಿವಿ ಪರದೆ ಸದಾ ತೆರೆದಿರುವುದರಿಂದ ಜಗತ್ತಿನ ಜನರೆಲ್ಲರೂ ಚಿರಪರಿಚಿತರಂತೆ ಕಾಣುತ್ತಿದ್ದಾರೆ. ಟಿವಿ ಒಳಗ, ಮೊಬೈಲ್ ಒಳಗೆ ನೋಡೋದ್ರಿಂದ ಜಗತ್ತಿನ ಜನ ನಮಗೆ ಬಹಳ ಚಿರಪರಿಚಿತರಾಗಿ ಕಾಣುತ್ತಿದ್ದಾರೆ. ಆದರೆ ನಮ್ಮ ಮನೆಯ ಬಾಗಿಲು ಸದಾ ಮುಚ್ಚಿರುವುದರಿಂದ, ಟಿವಿ ಪರದೆ ಸದಾ ತೆರೆದಿರುವುದರಿಂದ ಜಗತ್ತಿನ ಜನರು ನಮಗೆ ಚಿರಪರಿಚಿತರಾಗಿ ತೋರುತ್ತಿದ್ದಾರೆ. ಆದರೆ ನಮ್ಮ ಮನೆಯ ಬಾಗಿಲು ಸದಾ ಮುಚ್ಚಿರುವುದರಿಂದ ಅಕ್ಕಪಕ್ಕದ ಮನೆಯವರು ಮಾತ್ರ ಅಪರಿಚಿತರಾಗುತ್ತಿದ್ದಾರೆ. ಬಡವರೇ ಇರ್ತಾರೆ, ಬಡವರೇ ನೆರೆ ಮನೆಯವರೇ ಇರ್ತಾರೆ, ಅಪಾರ್ಟ್ಮೆಂಟ್ ಒಳಗಿರ್ತಾರ, ಬಿಲ್ಡಿಂಗ್ ಒಳಗಿರ್ತಾರ, ಬಗಲನ ಮನೆಯವರೇ ಅವ್ರ ಪರಿಚಯ ಆಗಿರೋದು, ಅದಕ್ಕೊಬ್ಬರು ಪರಿಚಯ ಆಗಿರೋದು. ಆದ್ದರಿಂದ ಅಕ್ಕಪಕ್ಕದ ಮನೆಯವರು ಮಾತ್ರ ಅಪರಿಚಿತರಾಗುತ್ತಿದ್ದಾರೆ. ವಿವಿಧ ಮಾಧ್ಯಮಗಳ ಮೂಲಕ ಜಗತ್ತಿನ ವಿದ್ಯಮಾನಗಳೆಲ್ಲ ಗೋಚರವಾಗುತ್ತಿವೆ. ಒಂದು ಸಣ್ಣ ಮೊಬೈಲ್ ಮೂಲಕ ಜಗತ್ತಿನ ಏನಾಗ್ತದೆ ಅಂತ ತಿಳ್ಕೊಂಡು ನಮಗೆ ಗೊತ್ತಾಗ್ತದೆ. ಆದರೆ ನಮ್ಮ ಮನೆಯ ವಿಚಾರಗಳು ಮಾತ್ರ ನಮಗೆ ಅರಿಯದೇ ಹೋಗುತ್ತಿವೆ. ಮನೆಯೊಳಗ ತಂದಿ, ಮಕ್ಕಳು, ಅತ್ತಿ, ಸಸಿ ಮುಂತಾದ ವಿಚಾರಗಳು ಏನೇನಂದ್ರೆ ಅಪ್ಪ ಡ್ಯೂಟಿಗೆ ಹೋಗಿರ್ತಾನ, ಸಂಜೆಗೆ ವಾಪಸ್ ಬರೋದು. ಅಷ್ಟೊತ್ತಿಗೆ ಮಕ್ಕಳು ಸಾಲಿಗೆ ಹೋಗಿ ಬಂದು ಮಕ್ಕಳಿರ್ತಾರೆ. ಅವ್ರು ಏನು ಮಾಡಿದ್ರು, ಏನು ಹೋಮ್ವರ್ಕ್ ಮಾಡಿದ್ರು, ಏನು ಹೇಳಿದ್ರು, ಯಾವುದೂ ಗೊತ್ತಾಗಂಗಿಲ್ಲ. ಅವರ ಒಬ್ರಿಗೊಬ್ಬರು ಅಪರಿಚಿತರಾಗಿರ್ತಾರೆ. ನಮ್ಮ ಮನೆಯ ವಿಚಾರಗಳು ಮಾತ್ರ ನಮಗೆ ಅರಿಯದೇ ಹೋಗುತ್ತಿವೆ. ನಾಲವಾರ ಪುರಾದೇಶ ಕರ್ತೃ ಶ್ರೀ ಕುರುಸಿದ್ದೇಶ್ವರ ಈ ದೂರ ಸಮೀಪಗಳ ಭೇದವನ್ನಳೆದು ಮನೆಗೆದ್ದು ಮಾರು ಗೆಲ್ಲುವ ಕಲೆಯನ್ನು ಆಧುನಿಕ ಮಾನವನಿಗೆ ಕರುಣಿಸ ತಂದೆ. ನಾವೆಲ್ಲ ದೂರ ಆಗಿ ಹೋಗ್ತಕ್ಕಂಥ ಸಂದರ್ಭಗಳು. ತಂದೆಗೆ ಮಕ್ಕಳು ಅಪರಿಚಿತರಾಗ್ತಾ ಇದ್ದಾರೆ. ತಾಯಿ ಒಂದು ಕಡೆ ಡ್ಯೂಟಿ ಹೋಗ್ತಾರೆ, ತಂದೆ ಒಂದು ಕಡೆ ಡ್ಯೂಟಿಗೆ ಹೋಗ್ತಾರೆ, ಮಕ್ಕಳು ಬೇರೆ ಕಾನ್ವೆಂಟ್ ಸ್ಕೂಲ್ ಒಳಗಿರ್ತಾರೆ, ಒಬ್ರಿಗೊಬ್ರು ಅಪರಿಚಿತರಂತಕ್ಕಂಥ ಕಾಲಗಳು. ಈ ಜಾತ್ರೆ ನೆಪದೊಳಗೆ ನೋಡ್ರಿ, ಜಾತ್ರೆ ನೆಪದೊಳಗೆ ಎಲ್ಲೆಲ್ಲೋ ಇದ್ದು ಜಾತ್ರೆ ಬರಬೇಕು ಅಂತ ತಿಳ್ಕೊಂಡು ಉದ್ದೇಶದಿಂದ ಬರ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲ ಒಂದು ಸೂರಿನಡಿಯಲ್ಲಿ ಹೀಗೆ ಕುಂತುಕೊಂಡೆವು ಅಂತ ತಿಳ್ಕೊಂಡು ಕೇಳಿದ್ರೆ, ಹೀಗೆ ಕೂತು ಪ್ರವಚನವನ್ನು ಆಲಿಸಿದೆವು ಅಂತ ತಿಳ್ಕೊಂಡು ಕೇಳಿದ್ರೆ ಇದೇನಾಗ್ತದೆ ಅಂತ ಕೂಡ ದೂರ ಸಮೀಪದ ಭೇದವನ್ನು ಅಳಿದು ನಾವೆಲ್ಲ ಒಂದೇ ಸೂರಿನಡಿ ಕೂತಿರ್ತಕ್ಕಂಥ ನಾವೆಲ್ಲ ಕೋರಿಸಿದ್ದೇಶ್ವರನ ನಿಜವಾದ ಮಕ್ಕಳು ಹೋಗುವಂತಕ್ಕಂಥ ರಾತ್ರಿ ಆಗೋದು, ಟೈಮ್ ಆಗೋದು. ಆದ್ರೆ ಒಂದೆಡೆ ಕೂಡ್ತಕ್ಕಂಥದ್ದು ಕೂಡ ಅದೊಂದು ಶಿವರಾತ್ರಿ ಇದ್ದಂಗೆ, ಜಾಗರಣೆ ಇದ್ದಂಗೆ. ಅಂತ ಜಾಗರಣೆ ಎನ್ನುವಂತ ರೀತಿಯಲ್ಲಿ ಈ 10 ದಿನಗಳ ಪ್ರವಚನವನ್ನ ನೀವೆಲ್ಲ ಭಕ್ತಿಯಿಂದ, ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ. ನೋಡ್ರಿ, ಇವತ್ತು ಕಡ್ಕೋಳದ ಮಡಿವಾಳಪ್ಪನವರು ತಮ್ಮ ಗುರುವಿನ ದರ್ಶನಕ್ಕಾಗಿ ಚಿಣಮಗೇರಿ, ಮಹಾಂತೇಶ್ವರ ಗುಡ್ಡ ಅಂತ ನಮಗೆ ಗೊತ್ತಾಗಲಿಲ್ಲ ಬಹಳ ಜನ. ಮಹಾಂತೇಶ್ವರ ಗುಡ್ಡ ಚಿಣಮಗೇರಿಯ ಮಹಾಂತೇಶ್ವರ ಗುಡ್ಡ. ಚಿಣಮಗೇರಿ ಗುಡ್ಡಕ್ಕೆ ಹತ್ತಿರ ಹೋಗೋದ್ರೊಳಗೆ ಗುರು ಲಿಂಗೈಕ್ಯರಾಗಿರ್ತಾರೆ. ಆದರೆ ಅಲ್ಲಿ ಗುರುವಿನ ಒಂದು ಮಠವನ್ನೇ ತಾವು ಸ್ಥಾಪನೆ ಮಾಡಿ ಕಟ್ಟಿ ಅಲ್ಲಿರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದರ ಕಿಡಿಗೇಡಿಗಳು ಅವರೆಲ್ಲ ಕಾಡ್ತಾರೆ. ಮುಂದೆ ಶರಣಬಸಪ್ಪನ ಜನ್ಮಸ್ಥಳವಾಗಿರ್ತಕ್ಕಂಥ ಕಲಬುರಗಿ ಶರಣಬಸವೇಶ್ವರ ಜನ್ಮಸ್ಥಳವಾದಂಥ ಆಡಗುಂಡಿಗೆ ಬಂದರೆ ಶರಣರವರನ್ನು ಹತ್ತುಕೊಳ್ತಾರೆ. ಅವರ ಸುತ್ತಮುತ್ತಲಿರ್ತಕ್ಕಂಥ ಜನ ಅವರನ್ನು ಸೇರೋದಿಲ್ಲ. ಇದರಿಂದ ನೋಡ್ರಿ ಬಹಳ ನೋವನ್ನು ಅನುಭವಿಸ್ತಾರೆ. ಆದ್ರೆ ಶರಣಬಸಪ್ಪನ ಬಿಟ್ಟು ಹೋಗಿ ನಮ್ಗೆ ಬಂತು ತಿಳಿಸ್ಕೊಳ್ಳೋದು. ಯಾಕೆಂದ್ರೆ ಕಾಲಿಗೆ ಮುಳ್ಳು ಚುಚ್ಚಳ ಅಂತಂದ್ರೆ ಮುಳ್ಳು ತೆಕ್ಕಬೇಕು, ಇವನ್ನ ಕಾಲು ಕಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡುವಂಥ ಮೂರ್ಖತನ ಅನಿಸ್ತು. ಹಾಗೆ ಜನ ಕಾಡ್ತಾರೆ.
ಜನ ಯಾರು ಕಾಡ್ತಾರೆ ನೋಡ್ರಿ, ಜನ ಎಂಥವ್ರು ಕಾಡ್ತಾರೆ ಅಂತಂದ್ರೆ, ಕಾಡ್ತಕ್ಕಂಥ ಜನ ಏನಿರ್ತಾರಂದ್ರೆ ನಮ್ಮಿಂದ ಯಾರು ಈಸ್ ಕಲಿಸ್ತಿರ್ತಾರೆ, ಈಸ್ ಕಲ್ತಿರ್ತಾರೆ, ಬಾಯಿಯೊಳಗೆ ಈಸ್ ಕಲಿಸಿರ್ತಾರೆ, ನಮ್ಮಿಂದ ಯಾರು ಈಸ್ ಕಲ್ತಿರ್ತಾರೆ ಅವರೇ ನಮ್ಮನ್ನು ನುಡಿಸ್ಲಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಹಾಗೆ ನಮ್ಮಿಂದ ಅನುಕೂಲತೆಗಳನ್ನು ಪಡೆದುಕೊಂಡಿರ್ತಕ್ಕಂಥ ಜನ ನಮ್ಮ ಯೋಗ್ಯತೆಯನ್ನು ಅರಿಯಲಾರದೆ ನಮ್ಮಿಂದ ಅನುಕೂಲತೆಗಳನ್ನು ಪಡೆದುಕೊಂಡಿರ್ತಕ್ಕಂಥ ಜನ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಸಾಧನೆಯನ್ನು ಸಹಿಸದೆ ಹಿಂದಕ್ಕೆ ತಳ್ಳಕ್ಕೆ ಪ್ರಯತ್ನ ಪಡ್ತಾರೆ, ತುಳ್ಳಕ್ಕೆ ಪ್ರಯತ್ನ ಪಡ್ತಾರೆ. ಅಂತ ಜನ ಕಡ್ಕೊಳ್ಳೋದ ಮಡಿವಾಳೇಶ್ವರನ ತುಂಬಾ ಕಾಡ್ತಾರೆ. ಆದರೆ ಆ ನೋವನ್ನೆಲ್ಲ ಸಹಿಸಿಕೊಂಡು ಮುಂದೆ ಶರಣದ ಸುರೇಶ್ವರನ ಮೂಲಕವಾಗಿಯೇ ಎಂಥ ಸಾಧನೆಯನ್ನು ಮಾಡ್ತಾರೆ. ಇದೆಲ್ಲ ಒಂದೇ ಟೈಮ್ನಲ್ಲಿ ಒಂದೇ ಬ್ಯಾಟ್ ಇದ್ದಾರೆ. ಆ ಟೈಮ್ನಲ್ಲಿ ಕೋರಸಿದ್ದೇಶ್ವರರು, ಕಲಬುರಗಿಯ ಶರಣಬಸವೇಶ್ವರರು, ನಿನ್ನೆ ಹೇಳಿದ್ರು ನೋಡ್ರಿ, ಕಲಬುರಗಿ ಶರಣಬಸವೇಶ್ವರರಿಗೆ 101 ಕೂಳು 101 ರೂಪಾಯಿಗೆ ಮಕ್ಕಳು ಕೊಡ್ತೀನಿ ಅನ್ನುವಂತ ಒಂದು ಗರ್ವ ಬಂದಿರ್ತದೆ. ಎಲ್ಲರಿಗೂ ಬರ್ತದೆ, ಶರಣರಿಗೆ ಕೊಡಂಗಿಲ್ಲ, ಸ್ವಲ್ಪ ಬಸವಣ್ಣವರಿಗೂ ಬರ್ತದೆ. ಅದನ್ನ ಮುರಿಯುವುದಕ್ಕಾಗಿ ಅಲ್ಲಮ ಪ್ರಭುದೇವರು ಸಿದ್ದರಾಮನ ಕಟ್ಕೊಂಡು ಬರ್ತಾರೆ. ಸದನಾಪುರದ ಸಿದ್ದರಾಮ ಬಸವಣ್ಣನವರಿಗೆ ಅದು ಸ್ವಲ್ಪ ಮನದ ಕೊನೆಯ ಮನೆ ಅಂತಾರಲ್ಲ, ಅಲ್ಲಿ ಅದು ನೋಡಿರ್ತದೆ. ಹಾಗೆ ಕಲಬುರಗಿ ಶರಣಬಸಪ್ಪನವರಿಗೂ ಕೂಡ ಏನು ಬಂದಿರ್ತದೆ ಅಂತ ನಾವು 1,001 ರೂಪಾಯಿ ಮಕ್ಕಳು ಕೊಡ್ತೀವಿ, 1,001 ಕೋಳಿಗೆ ಮಕ್ಕಳು ಕೊಡ್ತೀನಿ. ನನ್ನ ಮುಂದೆ ಯಾರಾದ ಸ್ವಲ್ಪ ಬಂದಿರ್ತದೆ. ಆವಾಗ ಒಂದು ಘಟನೆ ಇರ್ತದೆ. ಏನು ಘಟನೆ ಇರ್ತದೆ? ಇಬ್ಬರು ಆಂಧ್ರ ಪ್ರದೇಶದ ಗಂಡ ಹೆಂಡತಿ ನಾಲ್ವಾರ ಮಠಕ್ಕೆ ಬರ್ತಾರೆ. ನಾಲ್ವಾರ ಮಠಕ್ಕೆ ಕೋರಸಿದ್ದೇಶ್ವರ ಕೀರ್ತಿ ಎಲ್ಲ ಕಡೆ ಹಾಡಿರ್ತದೆ. ಮತ್ತೆ ಇಲ್ಲಿ ಯಾದಗಿರಿ ದಾಟಿದ್ರೆ ನಮ್ಗೆ ಆಂಧ್ರದ ಗಡಿ ಪ್ರದೇಶ, ತಾಂಡೂರು ಆಗಿರ್ಬೋದು, ಕೋಡಂಗಲ್ ಆಗಿರ್ಬೋದು, ಮೈಸೂರ ಎಲ್ಲ ಬರ್ತಿರ್ತಾರೆ ನೋಡಿ. ಹೈದರಾಬಾದ್ ತನ ಬರ್ತಾರೆ, ಈಗಲೂ ಬರ್ತಿರ್ತಾರೆ ಮಠಕ್ಕೆ. ಹಂಗ ಅವತ್ತಿನ ಕಾಲಕ್ಕೆ ಕೋರಸಿದ್ದೇಶ್ವರರ ಕೀರ್ತಿ ವಾರ್ತೆಯನ್ನು ಕೇಳಿ ಆಂಧ್ರದ ಇಬ್ಬರು ದಂಪತಿಗಳು ಬರ್ತಾರೆ ಅಂತ ಬಹಳ ಶ್ರೀಮಂತರಿರ್ತಾರೆ. ಬಹಳ ದೊಡ್ಡ ಶ್ರೀಮಂತರಿರ್ತಾರೆ. ಸುಮ್ಮನೆ ಮಕ್ಕಳು ಕೊಡುವಂತ ಕೋರಸಿದ್ದೇಶ್ವರ ಅನುಗ್ರಹಿಸ್ತಿದ್ರೇನು, ಆಶೀರ್ವದಿಸ್ತಿದ್ರೇನೋ. ಆದ್ರೆ ಅವ್ರು ಹೇಳ್ತಾರೆ, ಬಹಳ ಅಕ್ಕದ ಗಮಂಡಿ ಒಳಗೆ ಬಂದಿರ್ತಾರೆ. ಅವರು ಸೊಕ್ಕಿನಿಂದ ಬಂದಿರ್ತಾರೆ. ಮುದ್ದೆಯವರೇ, ನಮ್ಮ ಮಕ್ಕಳು ಕೊಡ್ರಿ, ನಿಮ್ಗೆ 1,001 ರೂಪಾಯಿ ಕೊಡ್ತೀವಿ ಅಂತ ಕೊಡ್ತಾರೆ. ವ್ಯವಹಾರ ಮಾಡಿದ, ಖರೀದಿ ಮಾಡಿದ 1,001 ಅಂದ್ರೆ ಅವತ್ತಿನ ಕಾಲಕ್ಕೆ ಇವತ್ತು ಲಕ್ಷಗಟ್ಟೆ ಬೆಳೆ ಬರ್ತಲ್ಲ, ಅವತ್ತಿನ ಕಾಲಕ್ಕೆ 1,001 ಬಹಳ ಬೆಲೆ ಬಾಳ್ತಕ್ಕಂಥ ಹಣ. ಅದಕ್ಕೆ ನಿಮ್ಗೆ 1,001 ರೂಪಾಯಿ ಕೊಡ್ತೀವಿ, ನಮ್ಮ ಮಕ್ಕಳು ಕೊಡ್ರಿ ಅಂತ ಕೊಡ್ತಿರ್ತಾರೆ. ಅವಾಗ ಇದೇ ಶರಣಬಸವೇಶ್ವರಿಗೂ ಕೂಡ ಪಾಠ ಕಲಿಸೋದಕ್ಕೆ ಯೋಗ್ಯವಾದ ಸಮಯ ಅಂತ ತಿಳ್ಕೊಂಡು ಅವಾಗ ದಂಪತಿಗಳು ಹೇಳ್ತಾರೆ ಕೋರಸಿದ್ದೇಶ್ವರ ಅಂತ. ಏನಂತಾರೆ ಅಂತಂದ್ರೆ, ನೋಡಪ್ಪ 1,001 ರೂಪಾಯಿಗೆ 1,001 ಕೋಳಿಗೆ ಮಕ್ಕಳು ಕೊಡವ, ಕಲಬುರಗಿ ಶರಣಬಸಪ್ಪನ ಅಲ್ಲಿ ಭೇಟಿಯಾಗಿರಿ, 1,001 ರೂಪಾಯಿಗೆ ಮಕ್ಕಳು ಕೊಡೋದಾಗಲ್ಲ ಅಂತ ಅಂತಾರೆ. ಕಲಬುರಗಿ ಭೇಟಿಯಾಗಿರಿ ಅಂತಂದಾಗ ಅವ್ರ ಮುತ್ತವ್ರ ಮಾತನಾಗ ಅವ್ರು ಕಲಬುರಗಿ ಕಡೆ ಹೋಗ್ತಾರೆ. ಅವ್ರು ಹೋಗೋದ್ರೊಳಗೆ ಶರಣಬಸವೇಶ್ವರಿಗೆ ಕೋರಸಿದ್ದೇಶ್ವರಿಗೆ ಏನ್ ನೋಡಿರ್ತಾರ ಅದು ಅವ್ರಿಗೆ ಜ್ಞಾನೋದಯ ಆಗಿರ್ತದೆ. ಮಹಾತ್ಮರ ದೃಷ್ಟಿ ಇಬ್ಬರು ಮಹಾತ್ಮರು ಈ ಆಂಧ್ರದ ದಾಂಪತ್ಯಗಳು ಕಲಬುರಗಿ ಶರಣಬಸಪ್ಪನವರ ಹತ್ರ ಹೋಗಿ ನಮಗೆ ಮಕ್ಕಳು ಕೊಡ್ರಿ, 1,001 ರೂಪಾಯಿ ಕೊಡ್ತೀವಿ ಅಂದಾಗ ಆ ದಿವ್ಯ ದೃಷ್ಟಿಯಿಂದ ಕೋರಸಿದ್ದೇಶ್ವರ ಮನದ ಭಾವ ಇರ್ತಕ್ಕಂಥ ಕಲಬುರಗಿ ಶರಣಬಸಪ್ಪ ಅಂತಾರೆ, ನೀವು ಗುರುವಿನ ಹತ್ರ ಕಳ್ಕೊಂಡು ಬಂದಿರಿ, ಗುರುವಿನ ಹತ್ರ ಪಡ್ಕೊಳಕ್ಕೆ ಬಂದಿರಿ, ಗುರು ಕೊಡ್ಲಾರ್ದ ನಾನು ಶರಣೆಯನ್ನು ಕೊಡ್ತೀನಿ, ನೀವು ವಾಪಸ್ ನಾಲ್ವಾರಕ್ಕೆ ಹೋಗ್ರಿ ಅಂತ ಹೇಳಿದ್ರು. ವಾಪಸ್ ನಾಲ್ವಾರಕ್ಕೆ ಹೋಗ್ರಿ, ನೀವು 1,001 ಕೊಡ್ತೀನಿ, 2,000 ಆಶೆ ಆಮಿಷಗಳನ್ನ ತೋರಿಸಬೇಡ್ರಿ, ಭಕ್ತಿಯಿಂದ ಹೋಗಿ ಪುನಃ ಕೋರಸಿದ್ದೇಶ್ವರ ಶರಣಾಗ್ರಿ, ನಿಮ್ಮ ಮಕ್ಕಳಾಗ್ತಾವ ಅಂತ ಕೂಡ ಹೇಳಿದ್ರಂತ. ಆ ಆಂಧ್ರ ಪ್ರದೇಶ ದಂಪತಿಗಳು ಮತ್ತೆ ನಾಲ್ವಾರ ಮಠಕ್ಕೆ ಬಂದು ಅಪ್ಪರ ನಮ್ದು ತಪ್ಪಾಗಿ ಆಶೀರ್ವಾದ ಮಾಡಬೇಕು ಅಂತಂದಾಗ ಅವಾಗ ಕೋರಸಿದ್ದೇಶ್ವರನಂತ ನಿಮ್ಮ 1,001 ರೂಪಾಯಿ 1,001 ಕೋಳಿ ನಿಂಬಲ್ಲಿ ಇರಬೇಕ, ಆದ್ರೆ ನನ್ನ ದಾಸೋಕ್ಕೆ ಒಂದು ಸೇರಿಗಿದ್ದು ಮುಚ್ಚು, ಒಂದು ಕಾಯಿ ತಂದು ಕೊಡ್ರಿ ಅಂತಕೊಂಡು ಹೇಳಿ ಬರ್ತದೆ. ಅದೇ ರೀತಿಯಾಗಿ ಕಲಬುರಗಿ ಶರಣಬಸವೇಶ್ವರರು, ಕೋರಸಿದ್ದೇಶ್ವರರು, ಕಡಕೋಳದ ಮಡಿವಾಳೇಶ್ವರರು, ಘನಮಠದ ಶಿವಯೋಗಿಗಳಂತವೆಲ್ಲ ಒಂದೇ ಕಾಲದಲ್ಲಿ. ಅದೇ ಟೈಮ್ಗೆ ಹೆಚ್ಚ ಕಡಿಮೆ ಆಂದೋಲನ ಕರುಣೇಶ್ವರ ಬರ್ತಾರೆ, ಸಿಂದಗಿ ಜಕ್ಕಪ್ಪಯ್ಯ, ಯರಗಲ ಶಂಕರಪ್ಪಯ್ಯ, ಇದು ಒಂದೇ ಟೈಮ್ನಾಗ ಹುಟ್ಟಿದ್ರು ನೋಡಿದ್ರಲ್ಲ, ಒಂದೇ ಟೈಮ್ನಾಗ ಜಗತ್ತಿಗೆ ಹುಟ್ಟು ಬಂದಿದ್ರು. 12ನೇ ಶತಮಾನದೊಳಗೆ ಹೇಗೆ ಬಸವಾದಿ ಶರಣರು ಬಂದಿದ್ದು
ಹಾಗೆ ಎಲ್ಲ ಮಾತುಗಳು ಒಂದೇ ಸಮಯದಲ್ಲಿ ಹುಟ್ಟಿ ಬಂದಿದ್ರು. ಅಂತ ಕಲಬುರಗಿ ಶರಣಬಸವೇಶ್ವರ ಕಾಲದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಕಡ್ಕೋಳ ಮಡಿವಾಳೇಶ್ವರರು ಶರಣಬಸವೇಶ್ವರನ್ನು ಆಶ್ರಯಿಸ್ತಾರೆ. ಮುಂದೆ ಬರ್ತದೆ ಚರಿತ್ರೆಗಳು, ಮುಂದೆ ಬರ್ತದೆ. ಶರಣಬಸವೇಶ್ವರದಿಂದ ಅವ್ರು ಏನು ಪಡ್ಕೊಳ್ತಾರೆ, ಏನು ತಗೊಳ್ತಾರೆ ಅಂತಕ್ಕಂಥ ವಿಚಾರ ಮುಂದಿನ ಚರಿತ್ರೆಯಲ್ಲಿ ಬರ್ತದೆ. ಅಂತ ಕಡ್ಕೋಳದ ಮಡಿವಾಳೇಶ್ವರ ಚರಿತ್ರೆಯನ್ನ ಅದೇ ಊರಿನಲ್ಲಿ ಹುಟ್ಟಿರ್ತಕ್ಕಂಥ ನೋಡ್ರಿ, ಅವರನ್ನು ನೋಡಿದ್ರೆ ನಮ್ಗೆ ಹೆಂಗೆ ಅನಿಸ್ತಿರ್ತದೆ. ಆವತ್ತಿನ ಕಾಲದೊಳಗೆ ಚೆನ್ನೂರು ಜಲಾಲ್ ಸಾಹೇಬ ನೋಡಿ, ಚೆನ್ನೂರು ಜಲಾಲ್ ಸಾಹೇಬ ನಮ್ಮ ಮಠದೊಳಗೆ ಇದ್ದವರು. ಕಡ್ಕೋಳ ಮಡಿವಾಳಪ್ಪನವರ ಶಿಷ್ಯ. ಅನೇಕ ತತ್ವಗೀತೆಗಳನ್ನ ಬರ್ತಾರೆ ಮಡಿವಾಳಪ್ಪನವರಲ್ಲಿ. ಅವ್ರ ಬಾಲ್ಯಗಳು ನಾಲ್ವಾರು ಮಠದೊಳಗೆ ಬೆಳೀತಾರೆ. ಪುರಸಿದ್ದೇಶ್ವರ ಆಶ್ರಯದೊಳಗೆ ಬೆಳೀತಾರೆ. ಮುಂದೆ ಪುರಸಿದ್ದೇಶ್ವರ ಲಿಂಗೈಕ್ಯಾದ ನಂತರ ಕಡ್ಕೋಳ ಮಡಿವಾಳಪ್ಪನವರ ಹತ್ರ ಹೋಗ್ತಾರೆ. ಕೈನೂರು ಕೃಷ್ಣಪ್ಪ, ಚೆನ್ನೂರು ಜಲಾಲ್ ಸಾಹೇಬ ಮುಂತಾದವರು ಒಂದು ಗುಂಪೆ ಅವರಿಗೆ ಹೇಗೆ ವಚನಕಾರರಿದ್ರು. ಆದರೆ ಆ ನಂತರ ಸ್ವರವಚನಕಾರರು ಅಂತ ಬರೀತಾರೆ, ತತ್ವ ಪದಕಾರರು. ಆ ನಂತರ ತತ್ವ ಪದಕಾರರ ಒಂದು ಸಂವಹನೆ ಆ ಸಂದರ್ಭದಲ್ಲಿ ಬಂದಿತ್ತು ಅನ್ನೋ ಹಾಗೆ ಯಾವ ಕಡ್ಕೋಳದ ಮಡಿವಾಳೇಶ್ವರರ ಆಶ್ರಯದಲ್ಲಿ ಚೆನ್ನೂರು ಜಲಾಲ್ ಸಾಹೇಬ್ ಇದ್ರು. ಹಾಗೆ ನಾಲ್ವಾರ ಮತ್ತು ಕಡ್ಕೋಳ ಮಠಕ್ಕೆ ನಮ್ಮ ಸಿದ್ಧ ಬಸವ ಕಬೀರ ಮಹಾಸ್ವಾಮಿಗಳು ನೋಡ್ರಿ, ಅವರು ಹುಟ್ಟಿರ್ತಕ್ಕಂಥದ್ದು ಇಸ್ಲಾಂ ಧರ್ಮದಲ್ಲಾದರೂ ಕೂಡ ಅವರು ನಮ್ಮಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಮತ್ತೆ ಕಾವಿ ಪೋಷಾಕನ್ನು ಪಡೆದುಕೊಂಡು ಇವತ್ತವರು ಈ ಯಾವ ಮಾರ್ಗಕ್ಕೆ ಶರಣರ ಧರ್ಮಕ್ಕೆ ಅವರು ಆಗಮಿಸಿದ್ದಾರೆ. ಅವರ ಮೂಲಕವಾಗಿ ಕಡ್ಕೋಳದ ಮಡಿವಾಳೇಶ್ವರ ಪುರಾಣ ಕೇಳೋದು ಅಂತಂದ್ರೆ ಒಂದು ಆನಂದದ ಸಂಗತಿ. ಇನ್ನು 4 ದಿನ ಪುರಾಣದ ಸಂದರ್ಭದಲ್ಲಿ ನೀವೆಲ್ಲ ಭಾಗವಹಿಸಿದ್ರಿ ಅಂತಂದ್ರೆ ಕಡ್ಕೋಳ ಮಡಿವಾಳೇಶ್ವರರ ಪರಿಪೂರ್ಣವಾದಂತಹ ಜೀವನ. ಬಹಳ ಕ್ರಾಂತಿಕಾರಿ ಕವಿ ಕಡ್ಕೋಳ ಮಡಿವಾಳಪ್ಪನವರು ಅಂತಂದ್ರೆ ಬಹಳ ಕ್ರಾಂತಿಕಾರಿ ಕವಿ. ಯಾವುದನ್ನು ಅವ್ರು ಬಿಟ್ಟಿಲ್ಲ, ಎಲ್ಲಾನು ಕಾಣಿಸಿದ್ರು. ನಮ್ಗೆ ಯಾವಾಗ ಮಾಡ್ತಾರೆ ಮುಡ್ಚೆಟ್ಟು ಅಂತ ತಿಳ್ಕೊಂಡು ಇದು ಮಾಡ್ತೇವೆ. ಮುಡ್ಚೆಟ್ಟು ಯಾವಲ್ಲೇ ಅದೇ ನೋಡ್ರಿ, ಮುಡ್ಚೆಟ್ಟು ಅಂತೀರಿ. ಮುಡ್ಚೆಟ್ಟಿನೊಳಗೆ ಬಂದು ಮುಡ್ಚೆಟ್ಟು ಅಂತೀರಿ, ಮುಡ್ಚೆಟ್ಟು ಯಾವಲ್ಲೇ ಅದು ಹೇಳಂಗ. ಆ ಪದ ಅವರಿಂದ ಕೇಳಬೇಕು. ನಾಳೆ ಹಾಡ್ತಾರೆ ಅಂದ್ರೆ ಮುಡ್ಚೆಟ್ಟಿನೊಳಗೆ ಹುಟ್ಟು ಬಂದು ಮುಡ್ಚೆಟ್ಟು ಯಾವಲ್ಲೇ ಅದ. ನೀವು ಮೈಲಿಗೆ ಮುಡ್ಚೆಟ್ಟು ಅಂತ ಭೇದ ಭಾವ ಮಾಡ್ತೀರಿ. ಅದು ಸಲ್ಲ ಅನ್ನುವಂಥ ಮಾತನ್ನು ಕಡ್ಕೋಳ ಮಡಿವಾಳೇಶ್ವರ ಹೇಳ್ತಾರೆ. ಆ ಎಲ್ಲ ತತ್ವಗೀತೆಗಳನ್ನ ಕೇಳೋದು. ನಮ್ಮ ಕಲ್ಯಾಣ ಸ್ವಾಮಿಗಳು ಅಂತಂದ್ರೆ ಅವರು ಕೂಡ ಬಾಲ್ಯದಿಂದ ಕಡ್ಕೋಳ ಮಡಿವಾಳೇಶ್ವರ ಹಾಡುಗಳನ್ನೇ ಹಾಡಿ ಬೆಳೆಸಿರ್ತಕ್ಕಂಥವ್ರು. ಮತ್ತು ಇದೆಲ್ಲದಕ್ಕೆ ಅದ್ರ ಜೊತೆ ಹಾಡಿನಲ್ಲಿ ಸಕ್ಕರೆ ಕಲ್ತಂಗ, ಯಾಲಕ್ಕಿ ಕಲ್ತಂಗ, ಕೊಳಲವಾದನ, ತಬಲಾವಾದನ. ನಮ್ಮ ಚಂದ್ರಶೇಖರ ಗವಾಯಿಗಳು ನಮ್ಮ ಭಾಗದ ಬಹಳ ಅಪರೂಪದ ಕೊಳಲವಾದಕರು. ಅವರ ಸಂಗೀತ ನಮ್ಮ ಅನೇಕ ಹಾಡುಗಳಿಗೆ ಅವರ ರಾಗ ಸಂಯೋಜನೆ ಮಾಡ್ಯಾರ. ನೀವೆಲ್ಲ ಕೇಳಿದ್ರೆ ಸಿದ್ಧ ಒಂದು ಬೆಳಕು, ಬುದ್ಧ ಒಂದು ಬೆಳಕು. ಆ ಹಾಡಿಗೆ ಸ್ವರ ಸಂಯೋಜಕರು, ರಾಗ ಸಂಯೋಜಕರು ಯಾರಂದ್ರೆ ನಮ್ಮ ಚಂದ್ರಶೇಖರ ಗವಾಯಿಗಳು. ಅಂತ ಅನೇಕ ವಚನಗಳಿಗೆ ರಾಗ ಸಂಯೋಜನೆ ಮಾಡಿದ ಅವರ ಹಾಡುಗಳಾಗಿ ಕೇಳ್ತಕ್ಕಂಥದ್ದು. ನಮ್ಮ ಹಿರಿಯ ಕಲಾವಿದರಾಗಿರ್ತಕ್ಕಂಥ ನಮ್ಮ ಬಸವರಾಜ್ ಆನಂದ್ ಅವರ ತಬಲಾವಾದನವನ್ನು ಕೇಳ್ತಕ್ಕಂಥದ್ದು ನಡೀತದೆ. ಈ 4 ದಿನಗಳ ಸದುಪಯೋಗವನ್ನು ನೀವೆಲ್ಲ ಪಡೆದುಕೊಳ್ಳ್ರಿ ಅಂತ ತಿಳ್ಕೊಂಡು ಹೇಳಿ, ನಾಲ್ವಾರ ಮಠದ ಜಾತ್ರೆ ಅದು ಭಕ್ತರ ಜಾತ್ರೆ, ಭಕ್ತಿಯ ಜಾತ್ರೆ. ಭಕ್ತಿಯಿಂದ ಅನೇಕ ಜನ ಅನೇಕ ಕಾಣಿಕೆಗಳನ್ನು ದಿನಾಲೂ ತಂದುಕೊಡ್ತಾನೆ ಇದ್ದೀರಿ. ಅಂಥವರಲ್ಲಿ ಇವತ್ತು ಕೂಡ ಗೋಮ್ ಸಿಂಗ್ ಹೀರೋ ನಾಯಕ್ ಕನ್ಯಾಕೊಳ್ಳು ಶ್ರೀಮಠಕ್ಕೆ ಸಮರ್ಪಿತರಾಗಿರ್ತಕ್ಕಂಥ ಪರಿವಾರನೇ ಶ್ರೀಮಠಕ್ಕೆ ಸಮರ್ಪಿತರಾಗಿರ್ತಕ್ಕಂಥ ಸದ್ಭಕ್ತರು. ಗೋಮ್ ಸಿಂಗ್ ಆಗಿರ್ಬೋದು, ಕಿಶನ್ ರಾಠೋಡ್ ಆಗಿರ್ಬೋದು, ಅವರೆಲ್ಲ ಮಠಕ್ಕೆ ಸಮರ್ಪಿತರಾಗಿರ್ತಕ್ಕಂಥ ಸದ್ಭಕ್ತರು, ಅನುಗ್ರಹಿತ ಶಿಷ್ಯರು. ಹಾಗೆ ನಮ್ಮ ಅನೇಕ ಸಂದರ್ಭದಲ್ಲಿ ಡ್ರೈವರ್ ಆಗಿರ್ತಕ್ಕಂಥ ನಮ್ಮ ನಾಲ್ವಾರದವರಾದಂಥ ಬಸಯ್ಯ ಸ್ವಾಮಿ ಸಾಲಿ ನಾಲ್ವಾರ ಅವರ ಪರಿವಾರದವರು. ಮತ್ತು ನಮ್ಮ ಜೊತೆಗೆ ಜೋಡಿಗಳು ಯಾವಾಗಲೂ ಇರ್ತಾರೆ. ನಮ್ಮ ಜೊತೆಗೆ ಜೋಡಿಗೆ ಹಿಡ್ಕೊಂಡು ಸದಾ ಜೊತೆಗೆ ಇರ್ತಾನೆ, ಜಗಳ ಮಾಡ್ತಿರ್ತಾನೆ, ಆದರೆ ಕೆಲಸನ ಮಾಡ್ತಿರ್ತಾನೆ. ಅಂತ ನಮ್ಮ ರಾಹುಲ್ ಭವನಗಿರಿ ಅವರ ಪರಿವಾರದ ವತಿಯಿಂದ ಅವರ ತಾಯಂದಿರಾಗಿರ್ತಕ್ಕಂಥ ಬೋರಂ ತಾಯಿ ಅಥವಾ ಸಹೋದರ ವಿನೋದ್ ಅವರು ಬಂದು ಕೂಡ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗೆ ನಮ್ಮ ನಾಲ್ವಾರದ ಹಿರಿಯ ರೈತರಲ್ಲಿ ಒಬ್ಬರಾಗಿರ್ತಕ್ಕಂಥ ಸಿದ್ದಣ್ಣ ಜಾಲ್ವಾರ್ ನಾಲ್ವಾರ್ ಅವರ ಹಿರಿಯ ರೈತರು ನಮ್ಮ ನಾಲ್ವಾರು. ಅಂತ
ಡಾಕ್ಟರ್ ಸಿದ್ದಣ್ಣ ಜಾರಗಾರ ಅವರ ಪರಿವಾರದ ವತಿಯಿಂದ ಮತ್ತು ನಮ್ಮ ಶ್ರೀಮಠದ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶಾಂತಿನಾಥ್ ಹಿರೇಗೌಡರು ಕೊಲ್ಲೂರು ಮತ್ತು ಜಯಸಿಂಗ್ ಜಾಧವ್ ಸೋಮನಾಯಕ ನಾಲ್ವಾ ಇವರು ಶ್ರೀಮಠದಲ್ಲಿ ಸೇವೆ ಮಾಡ್ತಕ್ಕಂಥದ್ದು ದೊಡ್ಡ ಮಕ್ಕಳಿಗೆಲ್ಲ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ನೋಡಿ ಇವತ್ತು ನಮ್ಮ ಅನೇಕ ಶಿಕ್ಷಕ ವೃಂದದವರು ಇವತ್ತು ಇಲ್ಲಿ ಇದ್ದಾರೆ ಅಂತ ಎಲ್ಲ ಶಿಕ್ಷಕ ವೃಂದರು ಸುಂದರವಾಗಿ ನೃತ್ಯವನ್ನು ಮಕ್ಕಳಿಗೆ ತರಬೇತಿಗೊಳಿಸಿದ್ದಾರೆ. ನಮ್ಮ ಸವಿತಾ ಟೀಚರ್ ಆಗಿರ್ಬೋದು, ಇನ್ನೂ ಅನೇಕ ಎಲ್ಲ ಒಳಗ ನಮ್ಮ ತಿಮ್ಮಣ್ಣನ ಸರ್ ಆಗಿರ್ಬೋದು, ಇಂಥ ಅನೇಕ ಶಿಕ್ಷಕಿಯರು ಬಹಳ ಸುಂದರವಾಗಿ ನೃತ್ಯವನ್ನು ಕಲಿಸಿದ್ದಾರೆ. ಅವರ ಸೇವನೆ ಬಹಳ ದೊಡ್ಡದು. ಅದರ ಜೊತೆಗೆ ನಮ್ಮ ಶಾಂತಿನಾಥ್ ಜಯಸಿಂಗ್ ಅವರು ಜಾತ್ರಾ ಮಹೋತ್ಸವಕ್ಕೆ ತಮ್ಮ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಸೋಮಜಾಳದ ನಮ್ಮ ಅತ್ಯಂತ ಆತ್ಮೀಯ ಶಿಷ್ಯರು ಸಿಂದಗಿ ತಾಲೂಕಿನ ಸೋಮಜಾಳದಿಂದ ಅವರು ಪ್ರತಿ ಗುರುವಾರ ಶ್ರೀಮಠದಲ್ಲಿ ಯಾವಾಗಲೂ ತಮ್ಮ ಪರಿವಾರದ ಜೊತೆ ಬರ್ತಾರೆ ಇರ್ತಾರೆ. ಅಂತ ಸೋಮಜಾಳದ ಮಾದೇವಪ್ಪ ಸಾವು ಬಿರೇಂದ್ರ ಅವರ ಪರಿವಾರದ ವತಿಯಿಂದ, ಹಾಗೆಯೇ ನಾಗಯ್ಯ ಚಿತ್ತೀರ ಬೆಳಗೇರಿ ಅವರ ಪರಿವಾರದ ವತಿಯಿಂದ ಮತ್ತು ಯಾವತ್ತೂ ಶ್ರೀಮಠದ ದಾಸೋಹದಲ್ಲಿ ತಮ್ಮನ್ನು ಬಹಳ ವರ್ಷಗಳಿಂದ ನಾಲ್ವಾರು ಶ್ರೀಮಠದ ದಾಸೋಹ ಇಷ್ಟೊಂದು ಸುವ್ಯವಸ್ಥಿತವಾಗಿ ಪ್ರತಿದಿನ ನಡಿಬೇಕು ಅಂತಂದ್ರೆ ಅದಕ್ಕೆ ಕಾರಣ ಅಂದ್ರೆ ಮಹಾದೇವಪ್ಪ ಯರಗೋಳ್ ನಾಲ್ವಾ. ಯಾವಾಗಲೂ ಮಹಾದೇವಪ್ಪಂದು ಹೇಳ್ತೀವಿ ದಾಸೋಹದ, ಮಹಾದೇವಪ್ಪಂದು ಹೇಳಂಗಿಲ್ಲ ಅಂತ ತಿಳ್ಕೊಂಡಿದ್ದು ನಮ್ಮ ಕಾರ್ಯದರ್ಶಿಗಳು. ಮಹಾದೇವಪ್ಪ ಹೇಗೆ ಆವತ್ತಿನ ಕಾಲದೊಳಗೆ ಮಠದ ದಾಸೋಹ ನಡೆಸಿದ್ರೆ ಊರೊಳಗಿರ್ತಕ್ಕಂಥ ಮನೆಯ ದಾಸೋಹ ನಡೆಸುವಂಥವ್ರು ಅಂತಂದ್ರೆ ನಮ್ಮ ಮಹಾದೇವಪ್ಪ ಯರಗೋಳು ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದಿಲ್ಲ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಶಿವಂಗಿ ಎನ್ನುವ ಹಾಗೆ ಪರಿವಾರ ಸಮೇತವಾಗಿ ದಿನನಿತ್ಯದ ಸೇವೆಯನ್ನು ಸಲ್ಲಿಸತಕ್ಕಂಥ ಈ ಉಭಯ ದಂಪತಿಗಳು ಕೂಡ ದಾಸೋಹಕ್ಕಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಹಂಪಯ್ಯ ಕೊಳ್ಳಿ ನಾಲ್ವಾ ಹೋಟೆಲ್ ಉದ್ಯಮವನ್ನು ನಾಲ್ವಾರದಲ್ಲಿ ನಡೆಸ್ತಕ್ಕಂಥ ನಿನ್ನೆ ತಾನೇ ನಮ್ಮ ದಾಸೋಹ ಪ್ರಸಾದವನ್ನು ಪ್ರಕಟಿಸಿದ್ರು. ಅಂತ ಹಂಪಯ್ಯ ಕೊಳ್ಳಿ ನಾಲ್ವಾರ ಪರಿವಾರವನ್ನು ಕೂಡ ಇವತ್ತು ಕಾಣಿಕೆ ಸಮರ್ಪಣೆಯಾಗಿದೆ. ಎಲ್ಲ ಇಂಥ ಕಾಣಿಕೆ ಸಮರ್ಪಿಸಿದಂಥ ಸದ್ಭಕ್ತರಿಗೆ ಮತ್ತು ವಿಶೇಷವಾಗಿ ಎಲ್ಲ ಹಣದ ಸಹಾಯ ಮುಂತಾದವುಗಳಿದ್ರೆ ಧಾನ್ಯಗಳನ್ನು ತೆಗೆದುಕೊಂಡು ನಮ್ಮ ಬೊಮ್ಮಗುಡದ ಭಕ್ತರು 30 ಚೀಲ ಕವಡಿಯನ್ನು ತೆಗೆದುಕೊಂಡು 5 ಚೀಲ ಅಕ್ಕಿಯನ್ನು ತೆಗೆದುಕೊಂಡು ಬೊಮ್ಮಗುಡದಿಂದ ಬಂದಿದ್ದಾರೆ. ಆ ಬೊಮ್ಮಗುಡದಿಂದ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ, ಹಾಗೆ ಸೋಮನಾಥ ಹಳ್ಳಿಯಿಂದ 5 ಪ್ಯಾಕೆಟ್ ಅಕ್ಕಿಯನ್ನು ಸದ್ಭಕ್ತರು ತಂದಿದ್ದಾರೆ. ದವಸ ಧಾನ್ಯಗಳ ಜೊತೆಗೆ ಬರೀ ಅಕ್ಕಿ ಬ್ಯಾಳಿ ಗೋಧಿ ಇದ್ದ ನಡೆಗಿಲ್ಲ, ಬಲಿ ಉರಿಬೇಕು, ಅಡಿಗೆ ಆಗಬೇಕು, ದಾಸೋಹಕ್ಕೆ ಆಗಬೇಕಂತಂದ್ರೆ ಅದಕ್ಕೆ ಉರುವರುಗಳು ಕೂಡ ಮುಖ್ಯ ಕಾರಣ ಆಗ್ತವೆ. ಅಂತ ಉರುವರ ಸೇವೆಯನ್ನ ನೋಡಿ ನಿಂದಿನ 4-6 ಟ್ರ್ಯಾಕ್ಟರ್ಗಳು ಬಂದಿದ್ದು, ಇವತ್ತು ಕೂಡ 3-4 ಟ್ರ್ಯಾಕ್ಟರ್ಗಳು ಬಂದು ಆ ಉರುವರನ್ನ ನಮ್ಮ ನಾಚವಾರದ ಸದ್ಭಕ್ತರು ಅಂದ್ರೆ ನಮ್ಮ ನಾಗರೆಡ್ಡಿ ಆಗಿರ್ಬೋದು, ಭೀಮಶಪ್ಪ ಆಗಿರ್ಬೋದು, ಮುಂತಾದವರು ಯಾವಾಗಲೂ ಶ್ರೀಮಠಕ್ಕೆ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಸದ್ಭಕ್ತರು. ಅವರ ಮಕ್ಕಳು ಕೂಡ ಅಷ್ಟೇ ಭಕ್ತಿಯಿಂದ ನಾಲ್ವಾರಕ್ಕೆ ಸಮರ್ಪಿತರಾಗಿರ್ತಕ್ಕಂಥ ಸದ್ಭಕ್ತರಾಗಿದ್ದಾರೆ. ಅವ್ರದ್ದೊಂದು ಗಂಡೆ ಇದೆ, ಎಲ್ಲರ ಹೆಸರು ಹೇಳಕ್ಕಾಗಲ್ಲ. ಆದರೆ ಎಲ್ಲರೂ ಇವತ್ತೊಂದು ದಿವಸ ಭಕ್ತಿಯಿಂದ ನೀವೆಲ್ಲ ಬಂದಿರಲ್ಲ, ನಿಮ್ಮ ಭಕ್ತಿ ಬಹಳ ದೊಡ್ಡದು ಅಂತ ತಿಳ್ಕೊಂಡು ನಾಚವಾರ ಗ್ರಾಮಸ್ಥರನ್ನ ಕುರಿತು ಈ ಸಂದರ್ಭದಲ್ಲಿ ಶಿವವನ್ನು ಹಾರೈಸ್ತಾ, ಹಾಗೆ ಮಂಜುನಾಥ್ ಕೋಚು ಅವರು ಕೂಡ ಒಂದು ಚೀಲ ಅಕ್ಕಿಯನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಬರೆದಿದ್ದಾರೆ. ಇಂಥ ಅನೇಕ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ನಂದೀಶ್ವರಾಗಿ ಇವತ್ತು ಸೇವೆಯನ್ನು ಸಲ್ಲಿಸುವಂಥವ್ರು ಈಗಾಗಲೇ ಹೇಳಿದವಲ್ಲ, ನಮ್ಮ ಹೊಸೂರಿನ ಮಹಾದೇವ ಸರ್ಕಾರರು ಮತ್ತು ನೀಲಂ ಸರ್ಕಾರತಿ ಅವರು ಕೂಡ ಅವರೆಲ್ಲ ಪರಿವಾರದ ಜೊತೆಗೆ ಬಂದು ಮಕ್ಕಳು ಸೊಸೆ ಮುಂತಾದವರ ಜೊತೆ ಬಂದು ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗೆ ನಮ್ಮ ಭೀಮರಾಯ ಅನಸೂಯಮ್ಮ ದಂಪತಿಗಳು ಇವರೆಲ್ಲ ಪ್ರತಿ ವರ್ಷ ಇದು ಜಾತ್ರೆ ಅಂತಲ್ಲ, ಬೇರೆ ಬೇರೆ ಕಾರ್ಯಕ್ರಮ ಇದ್ರೂ ಕೂಡ ನಾವು ಕಲ್ತಿದ್ದು ನಮ್ಮ ಕಾರ್ಯದರ್ಶಿಗಳು. ಮೊನ್ನೆ ನವರಾತ್ರಿ ಟೈಮಿಗೆ ಸೇವೆ ಸಲ್ಲಿಸಿದ್ರೆ ಮತ್ತೆ ಅವರಿಗೆ ವಂಶೀಯ ಇಲ್ಲ, ಅವ್ರು ಯಾವಾಗಲೂ ನಮ್ಮ ಸೇವೆ ಇರಲಿ ಅಂತಿರ್ತಾರೆ. ಅಂತ ನಮ್ಮ ಭೀಮರಾಯ ಅನಸೂಯಮ್ಮ ಪರಿವಾರದವರಾಗಿರ್ಬೋದು, ನಮ್ಮ ನಾಗೇಶ್ವರ ಪರಿವಾರದವರಾಗಿರ್ಬೋದು,
ಉಭಯ ಪರಿವಾರದವರು ಬಸವರು ಮತ್ತು ರಾಮಕಳ್ಳಿಯ ಪರಿವಾರದವರಿಗೆ ಸದ್ಗುರು ಕೂಸಿದ್ದೇಶ್ವರ ಇಂಥ ನಿರಂತರ ಸೇವೆ ಮಾಡತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಕೊಂಡು ಹಾರೈಸಿ ನೀವೆಲ್ಲ ನೆನಪಿಗೆ ಹಾಕಿಕೊಳ್ಬೇಕು. ಈ ಸಲ ಸಂಕ್ರಾಂತಿ ಬೆಳಕಲ್ಲದಂತ ನೀವೆಲ್ಲ ಬಹಳ ಕಡೆ 14ನೇ ತಾರೀಕಿಗೆ ಆದರೆ ನಾಲ್ವಾರದ ಶ್ರೀಮಠದಲ್ಲಿ ಗುರುವಾರ ಮತ್ತು ಸಂಕ್ರಾಂತಿ ಕೂಡಿ ಹೋಗಿರುವುದರಿಂದ 15ನೇ ತಾರೀಕಿಗೆ ಮೊದಲಿಡಿದು ಬಹಳ ವರ್ಷದ 14 ತಾರೀಕಿಗೆ ಬರ್ತಿತ್ತು. ಆದರೆ ಇತ್ತೀಚೆಗೆ ಸಂಕ್ರಾಂತಿನೇ ಪಲ್ಲಟ ಆಗಿದ್ದು ಸೂರ್ಯನೇ ಸ್ಥಾನ ಪಲ್ಲಟ ಮಾಡೋದು ಗೊತ್ತಿಲ್ಲ. 15 ಜನ ನೋಡ್ಲಾಗ್ತದೆ ಸಂಕ್ರಾಂತಿ ಬಹಳ ವರ್ಷಗಳಿಂದ. ಹಾಗೆ 15ನೇ ತಾರೀಕಿಗೆ ಗುರುವಾರ ಬದಿಗೆ ಬಂದಿರೋದ್ರಿಂದ 15ನೇ ತಾರೀಕಿಗೆ ಮಕರ ಸಂಕ್ರಾಂತಿಯನ್ನ ಶ್ರೀಮಠದಲ್ಲಿ ಆಚರಿಸಲಾಗ್ತದೆ ಅಂತ ತಿಳ್ಕೊಂಡು ಹೇಳಿ 15 16 ಕಳೆದು 17 ಕಳೆದು 18ನೇ ತಾರೀಕಿಗೆ ಜಾತ್ರಾ ಮಹೋತ್ಸವದ ಮುಖ್ಯ ದಿನಗಳು ತೆರೆದುಕೊಳ್ತವೆ. ಜಾತ್ರಾ ಮಹೋತ್ಸವದ ಉದ್ಘಾಟನೆ ಸಮಾರಂಭ ಅನೇಕ ಪೂಜ್ಯರು ನೀನು ಹೇಳಿದ ರಾಜ್ಯದಿಂದ ನಿರ್ಗಮ ಪ್ರಾರ್ಥನೆಗಳು ಬರ್ತಾ ಇದ್ದಾರೆ. ಅನೇಕ ಮಠಾಧೀಶರು ಮುಖಂಡರು ರಾಜಕೀಯ ಮುಖಂಡರಾಗಿರ್ಬೋದು ಕಲಾವಿದರಾಗಿರ್ಬೋದು ಬರ್ತಾರೆ. ಮತ್ತು ಅದರ ಮರುದಿನ ಮಧ್ಯರಾತ್ರಿ ಧನಾರ್ತಿ ಮಹೋತ್ಸವ ನಿಮ್ಮೆಲ್ಲರ ಭಕ್ತಿಯ ಹರಕೆಯನ್ನು ಸಲ್ಲಿಸ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಇಡೀ ರಾಜ್ಯದಲ್ಲಿಯೇ ಒಂದು ದೇಶದಲ್ಲಿಯೇ ದೀಪಮೇಳ ಕುಂಭಮೇಳಗಳು ಬಹಳ ಕಡೆ ನಡೀತವೆ. ದೀಪಮೇಳ ಅಂತ ತಿಳ್ಕೊಂಡು ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಆ ದೀಪಮೇಳ ಭಕ್ತಿಯ ಧನಾರ್ಥ ಸಮರ್ಪಣೆಯ ಸಂದರ್ಭ ಅದು ಮಧ್ಯರಾತ್ರಿ 18ನೇ ತಾರೀಕಿಗೆ ಮಧ್ಯರಾತ್ರಿ ನಡೀತದೆ. ಗುರು ಸಿದ್ದೇಶ್ವರಿಗೆ ಹೊರತಕ್ಕಂಥ ಹರಕೆಯ ಒಂದು ಕೃತಜ್ಞತೆಯನ್ನ ಧನ್ಯತೆಯ ನಮಸ್ಕಾರವನ್ನು ಸಲ್ಲಿಸ್ತಕ್ಕಂಥ ಸಂದರ್ಭ. ಮರುದಿವಸ ಸಾಯಂಕಾಲ ಭವ್ಯವಾಗಿರತಕ್ಕಂಥ ಸದ್ಗುರು ಗುರು ಸಿದ್ದೇಶ್ವರರ ರಥೋತ್ಸವ ಅದನ್ನು ನೋಡಿ ಎಲ್ಲರೂ ಆನಂದವನ್ನು ಪಡ್ತಕ್ಕಂಥದ್ದು. ಆ ಸುಂದರವಾಗಿ ಅಲಂಕೃತವಾದಂತಹ ರಥ ಮದ್ದು ಸುಡ್ತಕ್ಕಂಥದ್ದು, ಆ ಬೆಳಕಿನ ವೈಭವ ಇದನ್ನೆಲ್ಲ ನೋಡಿ ಕಣ್ಣು ತುಂಬಿಕೊಳ್ತಕ್ಕಂಥದ್ದು ಅದು ಯಾವತ್ತರ 19ನೇ ತಾರೀಕಿಗೆ ಸಾಯಂಕಾಲ ಜರುಗುತ್ತದೆ. ರಥೋತ್ಸವದ ನಂತರ ವಿಶೇಷವಾಗಿ ಸಮಾರೋಪ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡ್ರಿ. ಅವತ್ತು ಹೇಳಿದ್ರು ಶ್ರೀನಾಥ್ ಆತ ಕೌಟುಂಬಿಕ ಪ್ರಧಾನವಾದಂಥ ಪ್ರೇಮ ಪ್ರಧಾನವಾದಂಥ ಸುಂದರವಾದಂಥ ಹಾಡುಗಳಂತ ಚಲನಚಿತ್ರದಲ್ಲಿ ಅವರು ಅಭಿನಯಿಸುತ್ತಿರುವುದರಿಂದ ಅವರಿಗೆ ಪ್ರಣಯ ರಾಜ ಅಂತ ತಿಳ್ಕೊಂಡು ಬಿರುದು ಬಂದಿತ್ತು. ಅಂತ ಪ್ರಣಯ ರಾಜ ಹೇಳಿದ್ರು ರಾಜ್ಕುಮಾರ್ ಅವರು ನಾಲ್ವಾರ ಮಠಕ್ಕೆ ಬಂದು ನಾವು ದೆಹಲಿಯೊಳಗೆ ಹೇಳಿದ್ದೆವು, ನೀವು ನಾವು ನೋಡಿವಿ ನಿಮ್ಗೆ ನಾವು ದರ್ಶನ ಪಡ್ಕೊಳ್ಳಿ. ಹಿಂದಕ್ಕೆ ರಾಜ್ಕುಮಾರ್ ಬರ್ತಾನಂದ್ರೆ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ನಾವು ಕಾಲೇಜ್ ಹೋಗ್ತಕ್ಕಂಥ ಸಂದರ್ಭದೊಳಗೆ ರಾಜ್ಕುಮಾರ್ ನೋಡ್ರೆ ಬಹಳ ಮುಂದೆ ಕೂತಿದ್ದೆವು. ರಾಜ್ಕುಮಾರ್ ಬರೋದ್ರೊಳಗೆ ಎಲ್ಲಿದ್ದೆವು ಅಂತಂದ್ರೆ ಲಾಸ್ಟ್ ಬಂದ್ಬಿಡ್ತಿದ್ದೆ ಜನ ಹತ್ರದಾಗ ಎರಡು ಕೈ ಭುಜ ನಮ್ಮ ಹುಡುಗಿ ನಮ್ಮ ಅಂಗಿಗಳೆಲ್ಲ ತೊಯ್ದು ಮುಂದೆ ಕೂತು ಕಡೆಗೆ ಬಂದಿದ್ದೆವು. ದೆಹಲಿ ಒಳಗೆ ಪಾಲ್ಕೆ ಪ್ರಶಸ್ತಿ ತಗೊಂಡ ನಂತರ ರೇವಣಸಿದ್ದಯ್ಯನವ್ರ ಮನೆಯನ್ನ ವಿವೇಕ್ ತಿಳ್ಕೊಂಡು ಕೇಳಿ ನಮ್ಮ ದರ್ಶನಕ್ಕೆ ಅವ್ರ ಬಂದು ಉದ್ದಕ್ಕೆ ಸಾಷ್ಟಾಗ ಆಗ್ತಿದ್ರು ರಾಜ್ಕುಮಾರ್ ಅವರು. ರಾಜ್ಕುಮಾರ್ ನೋಡ್ಲಾಕ ಅಷ್ಟು ಹೈರಾಣಾಗಿದ್ದೇವ ಅಂತ ತಿಳ್ಕೊಂಡು ಅವತ್ತು ನಮ್ಗೆ ಆಶ್ಚರ್ಯ ಆಗಿತ್ತು. ಅಂತ ರಾಜ್ಕುಮಾರ್ ಅವರು ಬಂದು ನೀವು ನೋಡಿದ್ರಿ ಭಾಳ ಜನ ಮುಂದಿನ ನನ್ನ ಜನ್ಮ ಬಂದಿರ್ತಾರಂತೆ ಇಲ್ಲಿ ನಾಲ್ವಾರದಲ್ಲಿ ಏನು ಕಾಯ್ದು ಬಂದಿದ್ರು ರಾಜ್ಕುಮಾರ್ ಅವರು. ಅದೇ ಸಾಧನೆ ಇರತಕ್ಕಂಥ ಅಂಬರೀಷ್ ಅವರು ಬಂದು ಹೋಗಿದ್ದಾರೆ. ಮತ್ತು ವಿಷ್ಣುವರ್ಧನ್ ಅವರನ್ನು ಕಲಿಸ್ಬೇಕಂತ ಬಹಳ ಹಂಬಲ ಇತ್ತು. ಆದರೆ ಅನಿವಾರ್ಯವಾಗಿ ಅವರ ಅನಾರೋಗ್ಯದ ತೊಂದರೆಯಿಂದ ಅವರು ಬರಲಿಕ್ಕಾಗಲಿಲ್ಲ. ಅವರ ಸಮಕಾಲೀನ ಕಲಾವಿದರು ರಾಜ್ಕುಮಾರ, ವಿಷ್ಣುವರ್ಧನ, ಶ್ರೀನಾಥ ಅಂತಂದ್ರೆ ಒಂದು ಕಾಲಗಳು ತ್ರಿಮೂರ್ತಿಗಳಿದ್ದಂಗಿತ್ತು. ಅಂತ ತ್ರಿಮೂರ್ತಿಗಳ ಸ್ಥಾನದಲ್ಲಿದ್ದಂಥ ಇವತ್ತು ಹಿರಿಯ ಕಲಾವಿದರಾಗಿ ಚಲನಚಿತ್ರರಂಗದಲ್ಲಿರ್ತಕ್ಕಂಥ ಶ್ರೀನಾಥ್ ಅವರನ್ನ ನಮ್ಮ ಶ್ರೀಮಠದಿಂದ ಕೊಡ ಮಾಡತಕ್ಕಂಥ ಸಿದ್ಧ ಪೂಜೇಂದ್ರ ಪಂಚರತ್ನ ಪ್ರಶಸ್ತಿಗಳಲ್ಲಿ ಒಂದಾದಂಥ ಕಲಾರತ್ನ ಪ್ರಶಸ್ತಿ ಅವರನ್ನ ಸ್ವೀಕಾರ ಮಾಡೋದು ಬಹಳ ಖುಷಿಯಿಂದ ಅವ್ರು ಒಪ್ಕೊಂಡು ರಾತ್ರಿ ಪೂರದ ಅಲ್ಲೇ ಇರ್ತೀನಿ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡು ಶ್ರೀನಾಥ್ ಅವರು ಕೇಳ್ಕೊಂಡ್ರು. ಅಂತ ಶ್ರೀನಾಥ್ ಅವರು ಅವರನ್ನ ಹಿರಿಯ ಕಲಾವಿದರು ಅವರಿಗೆ ಗೌರವ ಕೊಡುವುದಕ್ಕಾಗಿ ನಮ್ಮ ಸವಿತಾ ಟೀಚರ್ ಹೇಳ್ತಾ ಇದ್ರು ಏನಂದ್ರೆ ಒಂದು ಅವರದೇ ಹಾಡಿದ ಒಂದು ನೃತ್ಯ ತಯಾರು ಮಾಡ್ತೀವಿ ಮಕ್ಕಳ ಕೈಯಿಂದ ಅಂತ ಹೇಳ್ಬಿಟ್ಟು ಅದು ಗೌರವ ಸಮರ್ಪಣೆ ಮಾಡಬೇಕು.
ಅದನ್ನು ಮಾಡ್ರಿ ಅಂತ ನಾವು ಹೇಳಿದೆವು. ಅಂತ ನೃತ್ಯ ವೈಭವ ನಡೀತದೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರ್ತವೆ, ನಡೀತವೆ. ನಮ್ಮ ಕಲ್ಲಯ್ಯ ವೇದಮೂರ್ತಿ ಕಲ್ಲಯ್ಯವಾಗಿರುವಂಥ ಅನೇಕ ಕಲಾವಿದರು, ಇಂಥ ತಬಲಾವಾದಕರು, ಬೇರೆ ಬೇರೆ ವಾದ್ಯಗಳು ನಡೆಸ್ತಕ್ಕಂಥ ಕಲಾವಿದರು ಆ ಜಾತ್ರಾ ಮಹೋತ್ಸವದ ಸಮಾರಂಭದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಆ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗವನ್ನು ನೀವೆಲ್ಲ ಪಡೆಯಿರಿ. ನಿಮ್ಮ ಬಂಧು ಬಾಂಧವರೆಲ್ಲರಿಗೂ ಈ ವಿಷಯವನ್ನು ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿವರೆಗೂ ನೀವು ಶಾಂತವಾಗಿ ಕೂತ್ಕೊಂಡಿದ್ದೀರಿ. ನೀವು ಪ್ರಸಾದವನ್ನು ಯಾರು ಸ್ವೀಕಾರ ಮಾಡಿಲ್ಲ, ಯಾಕಂದ್ರೆ ಕಾರ್ಯಕ್ರಮದ ಸಂಭ್ರಮಗಳು ಬಹಳ ಜನ ಪ್ರಸಾದ ಸ್ವೀಕಾರ ಮಾಡಿದ್ರೆ ಯಾರು ಪ್ರಸಾದ ಸ್ವೀಕಾರ ಮಾಡಿಲ್ಲ, ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿಯವರೆಗೂ ಕಡ್ಕೋಳ ಮಡಿವಾಳೇಶ್ವರರ ಅನುಭವ ದರ್ಶನವನ್ನು ಮಾಡಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ನಿಜವಾಗಲೂ ಆ ಕಡ್ಕೋಳ ಮಡಿವಾಳೇಶ್ವರರು ಪೂರ್ಣಸಿದ್ದೇಶ್ವರ ಆಶೀರ್ವಾದ ಅನುಗ್ರಹದ ಮೂಲಕ ತಮ್ಮ ಸುರಕ್ಷೆ ಅನುಭವ ಸದಾ ನಿಮ್ಮಂತಾಗಿ ಮಾಡಿ ಅಂತ ಆದಷ್ಟು ನಮ್ಮ